ನಮಸ್ತೆ ಎಲ್ಲರಿಗೂ ಕೂಡ. ಏನು ಮುಂಜಾನೆ ಹೆಸರು ಕಾಳು ಮುಂದಿಟ್ಕೊಂಡು ಕುಂತಾಳಂತ ವಿಚಾರ ಮಾಡಾಕತ್ತೀರೇನು? ಹೆಸರು ಕಾಳು ಹಸಿ ಚಟ್ನಿ ಅಂತ ಮಾಡಕ್ಕೆ ಬಂದಿದ್ದೀನಿ ನೋಡ್ರಿ. ಇವತ್ತು ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಬೆಳ್ಳುಳ್ಳಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಇಷ್ಟಿದ್ರೆ ಸಾಕು ನೋಡ್ರಿ. ಹಸಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ನೋಡ್ರಿ ಒಂದು ಬಟ್ಲು ಮೊಳಕೆ ಬರ್ಸಿದಂಥ ಹೆಸರು ಕಾಳು ತೊಗೊಂಡಿದ್ದೀನಿ. ಇವಾಗ ಕಲ್ಲು ಕೂಡ ರೆಡಿಯಾಗಿ ಕುಂತೈತಿ ಕುಟ್ಟಾಕ. ಬನ್ರಿ ಹಾಗಿದ್ರೆ ರೆಡಿ ಮಾಡೋನು ಚಟ್ನಿನ. ಎಲ್ಲ ಕಲ್ಲೆಲ್ಲ ನೀಟಾಗಿ ತೊಳೆದು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಫಸ್ಟಿಗೆ ನಾನು ಏನು ಹಾಕ್ತೀನಿ ಅಂದ್ರೆ ಕಲ್ಲೊಳಗೆ ಜೀರಿಗೆ ಹಾಕ್ತೀನಿ ನೋಡ್ರಿ. ಜೀರಿಗೆ ಹಾಕಿ ಸ್ವಲ್ಪ ಅದನ್ನು ನಾವು ತಿಕ್ಕೊಂಬಿಡೋನು, ಅಂದ್ರೆ ಕುಟ್ಟುನು ಸ್ವಲ್ಪ ಅಲ್ಲಾಡ್ಸೋನು, ಅದನ್ನು ತಿಕ್ಕುನು ಅಂತೀವಿ ನಾವು. ಅದನ್ನು ಸ್ವಲ್ಪ ಸಣ್ಣ ಮಾಡ್ಕೊಂಡು ಬಿಡೋಣ ಜೀರಿಗೆನ ಫಸ್ಟಿಗೆ. ಆಮೇಲೆ ಹಾಕಕ್ಕೆ ಹೋದ್ರೆ ಅದು ಸಣ್ಣ ಆಗಂಗಿಲ್ಲ. ಅದಕ್ಕಾಗಿ ಫಸ್ಟಿಗೆ ಜೀರಿಗೆನೇ ಹಾಕಿ ನಾವು ಮಿಸ್ಕೊಂಬಿಡೋನು. ಇವಾಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು ಇದಕ್ಕೆ, ಯಾಕಂದ್ರೆ ಹಸಿ ಕಾಳು ಅದಾವಲ್ಲ ಮೊಳಕೆ ಬರಿಸಿ ನಾವು ತೊಗೊಂಡಿದ್ದೀವಿ. ನಾನು ಮೊದಲೇ 2 ದಿನ ಮೊದಲೇ ಹೆಸರು ಕಾಳನ್ನು ನೆನೆ ಹಾಕಿ ಮನೆಯಲ್ಲೇ ಅವತ್ರನ್ನ ಮೊಳಕೆ ಬರೆಸಿದ್ದೀನಿ. ಅದೇ ಥರ ಮೊಳಕೆ ಬರ್ತೀನಿ. ನೀವು ಕೂಡ ಮಾರ್ಕೆಟಲ್ಲಿ ಕೂಡ ಸಿಗ್ತಾವು, ಮಾರ್ಕೆಟಲ್ಲಿ ಕೂಡ ತಂದು ಮಾಡ್ಕೋಬೋದು ನೀವು. ಆದರೆ ನಾನು ಮನೆಯಲ್ಲೇ ಕಾಳು ಇದ್ದು ಅಂಥೇಳಿ ಮನೆಗೆ ನಾನು ಮೊಳಕೆ ಬರೆಸಿದ್ದೆ ಅವತ್ರನ್ನ ಕಾಳನ್ನು. ಇವಾಗ ನೋಡ್ರಿ ಹಸಿಮೆಣ್ಸಿಕಾಯಿ ಸಣ್ಣ ಆಗುತ್ತಾನ ಸ್ವಲ್ಪ ನಾವು ಜಜ್ಬೇಕಾಗುತ್ತೆ. ಹಸಿಮೆಣ್ಸಿಕಾಯಿ, ಜೀರಿಗೆ ಎಲ್ಲನೂ ಮಿಕ್ಸ್ ಮಾಡಿ ಜಜ್ಬೇಕಾಗುತ್ತೆ ನೋಡ್ರಿ. ಇವಾಗ ನಾನು ದಪ್ಪ ಉಪ್ಪು ಹಾಕ್ತೀನಿ, ಕಲ್ಲುಪ್ಪು ಹಾಕ್ತೀನಿ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಬೇಗ ಸಣ್ಣ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ದಪ್ಪ ಉಪ್ಪು ತೊಗೊಂಡಿದ್ದೆ. ಸಣ್ಣ ಉಪ್ಪು ಬೇಡ ಅಂಥೇಳಿ ಸಣ್ಣ ಉಪ್ಪು ಹಾಕಿದ್ರೆ ಮತ್ತಿಷ್ಟು ಜಾರ್ತಿತ್ತದು. ಅದಕ್ಕಾಗಿ ಕಲ್ಲುಪ್ಪನ್ನು ಮೊದಲೇ ತೊಗೊಂಡು ಇಟ್ಕೊಂಡಿದ್ದೆ. ಯಾಕಂದ್ರೆ ದಪ್ಪ ದಪ್ಪ ಮೆಣಸಿನ್ಕಾಯಿ ಇತ್ತು ಅಂತ ಮೊದಲೇ ನೋಡ್ಕೊಂಡಿದ್ದೆ ನಾನು. ಹಾಗಾಗಿ ದಪ್ಪ ಉಪ್ಪನ್ನು ಹಾಕಿ ಇವಾಗ ಕುಟ್ತಾ ಇದ್ದೀನಿ ನೋಡ್ರಿ. ಅದು ಒಂದು ಲೆವೆಲಿಗೆ ಬರುತ್ತಾನ, ಅಂದರೆ ಸ್ವಲ್ಪ ಸಣ್ಣ ಆಗುತ್ತಾನೂ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಅಂದರೆ ಸಣ್ಣ ಆಗುತ್ತಾನ ಅದನ್ನು ಜಜ್ಕೊಂಡು ಬಿಡೋಣ ನಾವು. ಹಸಿಮೆಣ್ಸಿಕಾಯಿನೂ ಆಮೇಲೆ ಉಪ್ಪನ್ನು, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಆಗೋತನ ಅದನ್ನು ಜಜ್ಜುನ್ರಿ ಅದನ್ನು. ಇವಾಗ ನೋಡ್ರಿ ಸಣ್ಣ ಆಗ್ತಾ ಬರ್ತೈತಿ. ಹಾಗೆ ನಾವು ಕುಟ್ತಾ ಇರಬೇಕು, ನಿಧಾನಕ್ಕೆ ಕುಟ್ತಾ ಇರಬೇಕು. ಹಸಿಮೆಣ್ಸಿನ್ಕಾಯಿ ಬೀಜ ಕಣ್ಣಿಗೆ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಹೆಣ್ಮಕ್ಳು ಹುಷಾರಾಗಿ ಕೆಲಸ ಮಾಡಬೇಕಾಗತ್ತೆ ರೀ. ಇವಾಗ ನೋಡ್ರಿ ಹಾಗೆ ನಾನು ಕುಟ್ತಾ ಇದ್ದೀನಿ. ಇದು ಹೆಸರು ಕಾಳು ಹಸಿ ಚಟ್ನಿ ಅಂತಲೇ ಫೇಮಸ್ ಅದ ನೋಡ್ರಿ. ಇದು ನಮ್ಮ ಕಡೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಯಾವುದಕ್ಕೆ ಬೇಕಾದರೂ ನಾವು ತಿನ್ಬೋದು, ಅದಕ್ಕೆ ಇದಕ್ಕೆ ಅಂತ ಏನೂ ಇಲ್ಲ. ಅನ್ನಕ್ಕೂ ಕೂಡ ನಾವು ತಿನ್ಬಾರ್ದು ಸೈಡಲ್ಲಿ. ಆಮೇಲಿಂದ ರೊಟ್ಟಿಗೂ ಕೂಡ ಹೊಂದ್ಕೊಳ್ಳುತ್ತಿದ್ದು, ಆಮೇಲೆ ಚಪಾತಿಗೂ ಕೂಡ ತಿನ್ಬೋದು. ಒಂದು ಗಡ್ಡೆ ನಾನು ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೆ ನೋಡ್ರಿ, ಸುಲಿದಿಟ್ಕೊಂಡಿದ್ದೆ ನಾನು ಮೊದಲೇ ಬೆಳ್ಳುಳ್ಳಿನ. ಇವಾಗ ಅದು ಬೆಳ್ಳುಳ್ಳಿನೂ ಕೂಡ ಅದರಲ್ಲೇ ಹಾಕಿ ನಾನು ಅದನ್ನು ಸಣ್ಣಗೆ ಜಜ್ಕೊಂಡ್ಬಿಡ್ತೀನಿ. ನೀವು ಏನಕ್ಕೆ ಬೇಕಾದರೂ ಇದನ್ನು ಮಾಡ್ಕೋಬೋದು. ಆದರೆ ಹೆಸರು ಕಾಳು ಮೊದಲೇ ನೀವು ಮೊಳಕೆ ಬರೋಕೆ ನೆನೆ ಹಾಕಬೇಕಾಗುತ್ತಾ. ನೆನೆಸ್ಬಿಟ್ಟು ಅದನ್ನು ಮತ್ತೆ ಮೊಳಕೆ ಬರೋಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕಾಗುತ್ತಾ. ಮೊಳಕೆ ಬಂದ ನಂತರ ಈ ಚಟ್ನಿ ನೀವು ಮಾಡ್ಕೋಬೇಕಾಗತ್ತಾ, ಮಸ್ತಾಗಿರುತ್ತೆ. ಇವಾಗ ನೋಡ್ರಿ ಸ್ವಲ್ಪ ಹಸಿ ಕೊತ್ತಂಬರಿ ಕೂಡ ನಾನು ಹಾಕಿದ್ದೀನಿ. ಅದನ್ನು ಕೂಡ ಸಣ್ಣಗೆ ಜಜ್ಜಿಬಿಡೋನು. ಈಗ ನೋಡ್ರಿ ಎಲ್ಲ ಸಣ್ಣ ಆಯಿತು, ಒಂದು ಲೆವೆಲ್ ಸಣ್ಣ ಆಯಿತು. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಹಂಗೆ. ಈ ಥರ ಒಂದು ಪೇಸ್ಟ್ ಆಗಬೇಕು, ಅದು ಎಲ್ಲ ಸಣ್ಣ ಆಗಬೇಕು. ಇಲ್ಲಾಂದ್ರೆ ಸಣ್ಣ ಆಗಿಲ್ಲ ಅಂದ್ರೆ ಬಾಯಲ್ಲೇ ಸಿಗ್ತಿರ್ತಾವೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಸಣ್ಣಗಂಗೆ ಜಜ್ಕೋಬೇಕು, ನಿಧಾನವಾಗಿ ಜಜ್ಕೋಬೇಕು. ಮತ್ತು ಇದನ್ನು ಕಲ್ಲಲ್ಲೇ ನಾವು ಕುಟ್ಕೊಳ್ಳೋದ್ರಿಂದ ಇದು ಟೇಸ್ಟ್ ಜಾಸ್ತಿ ಕೊಡುತ್ತೆ ನೋಡ್ರಿ. ಅಂದ್ರೆ ನಾಲ್ಗೆಗೆ ರುಚಿ ಜಾಸ್ತಿ ಕೊಡುತ್ತೆ. ಮಿಕ್ಸಿಗೆಲ್ಲ ಹಾಕೋದೇನು ಬೇಕಾಗಿಲ್ಲ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಕಲ್ಲಲ್ಲೇ ಜಾಸ್ತಿ ಮಾಡ್ತೀನಿ ಯಾವ ಚಟ್ನಿ ಮಾಡಿದರೂ ಕೂಡ. ಇವಾಗ ನೋಡ್ರಿ ಎಲ್ಲ ಪೂರ್ತಿ ಸಣ್ಣಗೈತಿ. ಇವಾಗ ನಾವು ಒಂದೊಂದಾಗಿ ಹಾಕೋದನ್ನು ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಇವಾಗ ಒಂದು ಬಟ್ಲದಷ್ಟು ನಾನು ಹೆಸರು ಕಾಳನ್ನು ತೊಗೊಂಡಿದ್ನಲ್ರಿ, ಮೊಳಕೆ ಬರ್ಸಿರೋ ಹಸಿ ಕಾಳನ್ನು, ಅದನ್ನು ಸ್ವಲ್ಪನೇ ಹಾಕಿ ಜಜ್ತೀನಿ ನೋಡ್ರಿ. ಇವಾಗ ಕುಟ್ತೀನಿ. ಅಷ್ಟು ಒಂದೇ ಸರಿ ಹಾಕಿದ್ರೆ ಕಲ್ಲು ಬೇರೆ ಸಣ್ಣದಿತ್ತಲ್ಲ, ಹಾಗಾಗಿ ಚಲ್ತಾವು ಅಂಥೇಳಿ ನಾನು ತೊಡೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೋಡ್ರಿ, ನೋಡ್ತಾ ಇದ್ರಿ ನೀವು ಕೂಡ ಅಲ್ಲಿ ಜಿಗಿತಾ ಇದ್ದಾವೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಾವು ಜಜ್ತಾ ಹೋಗುನು. ಇವು ಸಣ್ಣ ಆದಂಗೆ ಅವ್ರನ್ನೂ ಮೇಲೆ ಹಾಕೋತಾ ಹೋಗುನು. ತಿನ್ನಕ್ಕಂತರೂ ಭಾರಿ ಟೇಸ್ಟ್ ಆಗಿರುತ್ತೆ ನೋಡ್ರಿ. ನಿಮಗೂ ಕೂಡ ಇಷ್ಟ ಆದ್ರೆ ಕಮೆಂಟಲ್ಲಿ ನನಗೆ ತಿಳಿಸ್ರಿ. ಮುಂದಿನ ವಿಡಿಯೋ ಮಾಡೋಕೆ ನನಗೂ ಖುಷಿ ಆಗುತ್ತೆ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ನಮಗೆ.
ಸ್ವಲ್ಪನೇ ಹಾಕ್ಕೊಳ್ಳೋನು, ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ ರೀ, ಯಾಕಂದ್ರೆ ಚೆಲ್ತಾವು. ಹಾಗಾಗಿ ಇವಾಗ ನೋಡ್ರಿ ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಪ್ಲೇಟಲ್ಲೇ ತೆಗ್ದಿಟ್ಟಿದ್ದೀನಿ. ಆದರೂ ಕೂಡ ಚೆಲ್ತಾ ಇದ್ದು ಹಾಗೆ ನಾನು ತಿಕ್ತಾ ಇದ್ದೆ. ಪರವಾಗಿಲ್ಲ, ಮಾಡೋನು ಬರ್ರಿ. ಇವಾಗ ಇದು ಮಸ್ತಾಗಿರುತ್ತೆ. ಇದು ಯಾರಿಂದ ಕಲ್ತಿದ್ದು ಅಂತಂದ್ರೆ ನಮ್ಮ ಅವ್ವಾರು ಇದನ್ನು ಮಾಡ್ತಾರೆ, ಯಾವಾಗಲಿಂದ ಕೂಡ ಮಾಡ್ತಾರೆ ಇದನ್ನು. ರೊಟ್ಟಿಗೆ ಚಪಾತಿಗೆಲ್ಲ ಬ್ಯಾಸ್ಗಿದಿಂದಾಗ ಇದನ್ನು ಜಾಸ್ತಿ ಮಾಡ್ತಾರೆ. ಆದ್ರೆ ಅವರೆಲ್ಲ ಖಾರ ಕಮ್ಮಿ ಹಾಕಿ ಮಾಡ್ತಾರೆ. ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ ಖಾರ ತಿನ್ನೋದ್ರಿಂದ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಇದ್ದು ಅಲ್ಲ, ಅವು ಕೂಡ ಹಾಕಿ ನಾನು ಕುಟ್ತಾ ಇದ್ದೀನಿ ನೋಡ್ರಿ. ಕೆಳಗಿನ ಫಸ್ಟಿಗೆ ಹಾಕಿದ್ದು ಎಲ್ಲ ಸ್ವಲ್ಪ ಸಣ್ಣಾಗಿದ್ದು ಅದಕ್ಕೆ ಅವನು ಕೂಡ ಹಾಕಿಬಿಡ್ತೀನಿ. ಪೂರ್ತಿ ಸಣ್ಣಾಗಿಂದ ಹಾಕಕ್ಕೆ ಹೋದ್ರೆ ಏನಾಗುತ್ತಾ, ಆಮೇಲಿಂದ ಮಿಕ್ಸ್ ಆಗೋದೆಲ್ಲ ಕಷ್ಟ ಆಗಿಬಿಡುತ್ತೆ. ಇವು ಹಾಗೆ ಉಳ್ಕೋತಾವು. ಅದು ಪೂರ್ತಿ ಸಣ್ಣಾಗಿದ್ದು ಇನ್ನೊಂದು ಪೂರ ಸಣ್ಣ ಆಗಿಬಿಡುತ್ತೆ. ಅದಕ್ಕಾಗಿ ಬೇಡ, ಇವಾಗಲೇ ಹಾಕೋಣ ಅಂತ ಅದು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ. ಮಿಕ್ಸ್ ಮಾಡ್ತಾನೆ ಕುಟ್ಟಬೇಕು ನಾವು. ಯಾಕಪ್ಪ ಅಂತಂದ್ರೆ ಎಲ್ಲ ಒಂದೇ ಕಡೆ ಉಳಿಬಾರ್ದು. ಹಂಗೆ ಕೈ ಆಡಿಸ್ತಾನೆ ಅದನ್ನು ನಾವು ಕುಟ್ತಾ ಇರಬೇಕು. ಜೋರಾಗೂ ಕೂಡ ಕುಟ್ಟಕ್ಕೆ ಹೋದರೆ ತುಂಬ ಕಷ್ಟ, ಚೆಲ್ಬಿಡುತ್ತೆ ಅನ್ನೋ ಭಯ ಕೂಡ ಇತ್ತು ನನಗೆ. ಹಾಗಾಗಿ ನಿಧಾನಕ್ಕೆ ಕುಟ್ತಾ ಇದ್ದೆ ನೋಡ್ರಿ. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ, ಆ ಮಸಾಲೆ ಈ ಮಸಾಲೆ ಎಂಥದ್ದು ಇಲ್ಲ. ಒಂದು 10 ನಿಮಿಷದಲ್ಲಿ ಕುಟ್ಟೋಂಥ ಇದು ಚಟ್ನಿ, ಇದು ಹಸಿ ಚಟ್ನಿ. ಇದನ್ನು ಬೇಕಾದ್ರೆ ನೀವು ಹೆಸರು ಕಾಳನ್ನು ಮಾರ್ಕೆಟಿಂದ ಕೂಡ ತರ್ಬೋದು. ಮೊಳಕೆ ಬರ್ಸಿರೋ ಇವಾಗೆಲ್ಲ ಮಾರ್ತಿರ್ತಾರೆ. ಇಲ್ಲ ನಿಮಗೆ ಟೈಮ್ ಇತ್ತಪ್ಪ ಅಂತಂದ್ರೆ ನೀವು ಅದನ್ನು 2 ದಿನಗಟ್ಟಲೆ ಮೊಳಕೆ ಬರ್ಸ್ಬೇಕಾಗುತ್ತಾ, ಮೊಳಕೆ ಬರ್ಸಿ ಮಾಡ್ಕೋಬೋದು. ನಾನು ಮನೆಯಲ್ಲೇ ಮೊಳಕೆ ಬರ್ಸಿ ಮಾಡ್ತೀನಿ. ಇಲ್ಲ ನಮಗೆ ಅರ್ಜೆಂಟೇ ಬೇಕು ಅಂದರೆ ನೀವು ತಂದು ಮಾಡ್ಕೋಬೋದು. ನೋಡಿರಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾನೆ ನಾನು ಹಂಗೆ ಕುಟ್ತಾ ಇದ್ದೀನಿ. ನೋಡಿರಿ ಕಲರ್ ಕೂಡ ಕುಟ್ಟೋವಾಗ ಗ್ರೀನಾಗಿ ಎಷ್ಟು ಚಂದ ಬಂದೈತಿ, ಹಸಿರು ಕಲರ. ಇವಾಗ ನೋಡಿರಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಯಿತು. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋನು, ಯಾಕಂದ್ರೆ ಅದು ಕೂಡ ಸ್ವಲ್ಪ ಕಲರ್ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅರಿಶಿನ ಪುಡಿನ. ಅದು ಕೂಡ ಹಾಕಿ ನಾನು ಇವಾಗ ತಿಕ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ತಿಕ್ಕಿದ್ರೆ ಸಾಕು, ಜಜ್ಜೋದೆಲ್ಲ ಏನು ಬೇಡ, ಪೂರ್ತಿ ಸಣ್ಣಾಗ್ಬಿಡುತ್ತಾ ಅಂತ ಅದನ್ನು ಕೂಡ ಹಾಕಿದ್ದೀನಿ ನೋಡ್ರಿ ನಾನು ಅರಿಶಿನ ಪುಡಿನ ಹಾಕಿ. ಇವಾಗ ನೋಡ್ರಿ ನಾನು ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಹಾಕಿದ ಮೇಲತ್ತ ಏನು ಅದನ್ನು ಜಾಸ್ತಿ ನಾವು ಜಜ್ಜೋ ಅವಶ್ಯಕತೆ ಇರಲ್ಲ. ಅದ್ರಾಗ ಮಿಕ್ಸ್ ಆದ್ರೆ ಸಾಕು ಉಳ್ಳಾಗಡ್ಡಿ. ಇನ್ನೊಂದು ಜಜ್ಜಿ ಅದನ್ನ ನೀರಿಗೆ ಬಿಡೋದೆಲ್ಲ ಬೇಡ. ಇವಾಗ ನೋಡ್ರಿ ಮಿಕ್ಸ್ ಮಾಡೋದನ್ನು ನಾನು ತೋರಿಸ್ತೀನಿ ನಿಮಗೆ. ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು, ಫುಲ್ಲಾಗಿತ್ತು. ಹಾಗಾಗಿ ನಾನು ಸೈಡಲ್ಲಿ ಕೈ ಹಿಡಿದು ತಿಕ್ತಾ ಇದ್ದೆ, ಕೆಳಗಡೆ ಬೀಳಬಾರ್ದು ಅಂತ ಅನ್ನೋ ಕಾರಣಕ್ಕಾಗಿ. ಇವಾಗ ನೋಡ್ರಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಇದೇ ಥರ ಮಿಕ್ಸ್ ಮಾಡ್ಕೊಂಡು ಹೋದ್ರೆ ಸಾಕು ನೋಡ್ರಿ. ಕುಟ್ಟೋದೆಲ್ಲ ಬೇಡ ನಾವು, ಇಲ್ಲ ಕುಟ್ಟಿಬಿಟ್ರೆ ಅದು ನೀರು ಬಿಡೋದು ಇದನ್ನಿರುತ್ತಾ. ಇವಾಗ ನೋಡ್ರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀನಿ ನಾನು ಈರುಳ್ಳಿನ ಎಲ್ಲೂ ಕೂಡ ಅದನ್ನು ಸಣ್ಣ ಆಗೋ ಥರ ನಾನು ಕುಟ್ಟಿಲ್ಲ, ಸುಮ್ಮನೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇ ಥರ ಮಾಡಬೇಕು ಅದನ್ನು ಚಟ್ನಿ. ಈ ಬಿಸಿಲು ದಿನಕ್ಕೆ ಈ ಚಟ್ನಿ ತಿಂದರೆ ಹೊಟ್ಟೆಗೆ ತಂಪಾಗಿರುತ್ತೆ. ಆದರೆ ಸ್ವಲ್ಪ ನಾವು ಖಾರ ಕಮ್ಮಿ ಹಾಕ್ಕೋಬೇಕು. ನಾವು ಖಾರ ತಿಂತೀವಿ ಅಂತೇಳಿ ಖಾರ ನಾನು ಹಾಕಿದ್ದೀನಿ, ಹಸಿಮೆಣ್ಸಿಕಾಯಿ ಜಾಸ್ತಿ ಸ್ವಲ್ಪ. ಇವಾಗ ನೋಡ್ರಿ ಒಂದು ನಿಂಬೆಹಣ್ಣು ಹಿಂಡ್ತೀನಿ, ಸ್ವಲ್ಪ ಹುಳಿ ಆಗಲಿ. ಉಪ್ಪು ಖಾರ ಹುಳಿ ಜಾಸ್ತಿ ಇದ್ರೇ ಅಲ್ವಾ ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಹಾಗಾಗಿ ಒಂದು ನಿಂಬೆಹಣ್ಣನ್ನು ಹಿಂಡಿದ್ದೀನಿ ನೋಡ್ರಿ ನಾನಿವಾಗ. ಆಮೇಲಿಂದ ಇವಾಗ ಅಡುಗೆ ಎಣ್ಣೆ ಅಂದರೆ ಗಾಣದ ಎಣ್ಣೆ, ಅಡುಗೆ ಎಣ್ಣೆ ಅಂತೀವಲ್ಲ, ಅದನ್ನು ಸ್ವಲ್ಪ 2 ಸ್ಪೂನ್ದಷ್ಟು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ, ಎಣ್ಣೆ ಹಾಕಿದ್ರೆ ಖಾರ ಮುರಿಯುತ್ತೆ ಅಂತೀವಿ. ಅದಕ್ಕೋಸ್ಕರ ಒಂದು 2 ಸ್ಪೂನ್ದಷ್ಟು ಖಾರ ಕೂಡ ಎಣ್ಣೆ ಕೂಡ ಹಾಕಿದ್ದೀನಿ ನಾನು ಅದಕ್ಕೆ. ಎಲ್ಲನೂ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮೆಯನ್ನು ಯಾಚಿಸ್ರಿ. ಇವಾಗ ನೋಡ್ರಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಜಾಸ್ತಿ ಏನು ಜಜ್ಜೋದು ಬೇಡ. ಇವಾಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಆಯಿತು ಒಂದು ಲೆವೆಲಿಗೆ. ಇವಾಗ ಹಸಿ ಚಟ್ನಿ ಪೂರ್ತಿ ರೆಡಿ ಆಗೈತಿ. ಇವಾಗ ನೋಡ್ರಿ ಹಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಕೆಳಗೆಲ್ಲರ ಜೀರಿಗೆ ಅದು ಕುಂತಿದ್ರೆ ಎಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಮತ್ತೆ ಹಂಗೆ ಕೈ ಆಡಿಸ್ತಾನೆ ಇದ್ದೆ ನಾನು. ಇವಾಗ ನೋಡ್ರಿ ಮತ್ತೆ ಮಿಕ್ಸ್ ಮಾಡೋದು ನೋಡ್ತಾ ಇದೇ ಥರ ನಾನು ಹೆಂಗೆ ಮಾಡಿದ್ದೀನಿ ಹಂಗೆ ಮಾಡಿ ಒಂದು ಸರಿ ನೋಡ್ರಿ. ನನಗೆ ಕಮೆಂಟೆಲ್ಲ ತಿಳಿಸ್ರಿ ಹೆಂಗಾಯಿತು ಅಂತ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್ ಕೊಡದೆ ಮಾತ್ರ ಹೋಗಬೇಡ್ರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ನಮ್ಗೆ ಕೂಡ ಖುಷಿ ಆಗುತ್ತೆ. ಮುಂದಿನ ವಿಡಿಯೋ ಮಾಡಬೇಕು ಅಂತ ಮನಸ್ಸಿಗೆ ಹುರುಪು ಬರುತ್ತೆ ನೋಡ್ರಿ. ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ ಅದನ್ನು ಕೈ ಆಡಿಸ್ಕೊಂಡು ಬಿಡೋನು. ಜಾಸ್ತಿ ಜಜ್ಜೋದೆಲ್ಲ ಏನೂ
ಬೇಕಾಗಿಲ್ಲ. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಕೈ ಆಡಿಸ್ತಾ ಇದ್ದೆ ನಾನು. ಎಲ್ಲನೂ ಮಿಕ್ಸ್ ಆಗಬೇಕು ಅಂತ ನಾನು ಚೆಲ್ಲುತ್ತೆ ಅಂತ ಕೈ ಬೇರೆ ಅಡ್ಡ ಹಿಡಿತಾ ಇದ್ದೆ. ಹಾಗಾಗಿ ನನ್ನ ಕೈನೇ ಜಾಸ್ತಿ ಬಂದಿತ್ತು ವಿಡಿಯೋದಲ್ಲಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವಾಗ ನೋಡ್ರಿ ಎಲ್ಲ ರೆಡಿ ಆಗೈತಿ. ಒಂದು ಲೆವೆಲಿಗೆ ಖಾರ ರೆಡಿ ಆಯಿತು, ಅಂದರೆ ಹಸಿ ಚಟ್ನಿ ರೆಡಿ ಆಯಿತು. ಹೆಸ್ರು ಕಾಳು ಹಸಿ ಚಟ್ನಿ ಇದು ಮಸ್ತಾಗಿ ಬರುತ್ತೆ ನೋಡ್ರಿ. ಯಾವುದಕ್ಕೆ ಬೇಕಾದರೂ ನೀವು ತಿನ್ಬೋದು, ಅದೇ ಇದೆ ಅಂತ ಇಲ್ಲ. ಅನ್ನದಲ್ಲಿ, ರೊಟ್ಟಿದಲ್ಲಿ, ಚಪಾತಿಗೆ ಯಾವುದಕ್ಕೆ ಬೇಕಾದರೂ ನೀವು ತಿನ್ಬೋದು. ಎಲ್ಲದಕ್ಕೂ ಇದು ಹೊಂದಾಣಿಕೆ ಆಗುತ್ತೆ ಇದು ಹಸಿ ಚಟ್ನಿ. ನನಗಂತೂ ಇದು ತುಂಬ ಇಷ್ಟ. ಅವಾಗವಾಗ ಮಾಡ್ತಾ ಇರ್ತೀವಿ ನಾನು. ಬಿಸಿಲು ದಿನ ಬಂದರೆ ಇದು ನಮ್ಮ ಕಡೆ ಜಾಸ್ತಿ ಮಾಡೋದು ನಾವು ಬೇಸಿಗೆ ಕಾಲದಲ್ಲಿ. ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಬಿಟ್ರೆ ಆಯಿತು ನೋಡ್ರಿ. ಇವಾಗ ಫುಲ್ ರೆಡಿ ಆಯಿತು ನೋಡ್ರಿ. ಎಷ್ಟು ಮಸ್ತಾಗಿ ಬಂದೈತಿ. ಕಲರ್ ಕೂಡ ಹಸ್ರಾಗಿ ಬಂದೈತಿ ನೋಡ್ರಿ. ಇವಾಗ ಪೂರ್ತಿ ಸಣ್ಣ ಆಗಿಲ್ಲ, ಆ ಕಡೆ ಪೂರ್ತಿ ದಪ್ಪನೂ ಕೂಡ ಇಲ್ಲ. ಒಂದು ಮೀಡಿಯಮ್ ಇದರಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿನ. ನಾನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿ ಎಷ್ಟು ಚಂದ ಬಂದೈತಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಇವಾಗ ಎಲ್ಲನೂ ಕೂಡ ಒಂದು ಬಟ್ಲಕ್ಕೆ ತೊಗೊಂಡ್ಬಿಡೋಣ್ರಿ. ಅದನ್ನು ನೋಡ್ರಿ ನಾನು ತೊಗೋತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಐತಿ, ನೋಡೋಕ್ಕೂ ಕೂಡ ಚಂದ ಬಂದೈತಿ. ಆಮೇಲೆ ಎಲ್ಲ ಚೆಂದಾಗಿ ಮಿಕ್ಸ್ ಆಗೈತಿ. ಉಳ್ಳಾಗಡ್ಡಿ ಆಯಿತು, ಆಮೇಲೆ ನಾನು ಎಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಅಂತ ಅದು ಗುರುತೇ ಸಿಗ್ತಿಲ್ಲ. ಹಸಿಮೆಣ್ಸಿಕಾಯಿ ಕೂಡ ಎಲ್ಲೇ ಐತಿ ಅಂತಲೇ ಗೊತ್ತಾಗ್ತಿಲ್ಲ ನೋಡ್ರಿ. ಆ ಥರ ಸಣ್ಣಗೆ ಬಂದೈತಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮಸ್ಕಾರ ರೀ.